ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ಗೆ ಆಡಿಯೋ ಲ್ಯಾಂಗ್ವೇಜ್ ಮತ್ತು EPG ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಬಗ್ಗೆ ವಿವರಿಸಿದ್ರು ಅನ್ನೋದನ್ನ. ಈಗ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಟೆಕ್ನಿಷಿಯನ್ HD+ ಸೆಟ್ ಟಾಪ್ ಬಾಕ್ಸ್ನ ಸಬ್ಸ್ಕ್ರೈಬರ್ಗೆ ಯಾವ ಫೀಚರ್ಸ್ ಬಗ್ಗೆ ಮಾಹಿತಿ ಕೊಡಬೇಕು ಅಂತ. ಟಾಟಾ ಪ್ಲೇ HD+ ಸೆಟ್ ಟಾಪ್ ಬಾಕ್ಸ್ನ ಅತಿ ಒಳ್ಳೆಯ ಫೀಚರ್ ಅಂದರೆ ಪ್ರೋಗ್ರಾಮ್ ರೆಕಾರ್ಡಿಂಗ್ ಮತ್ತು ಲೈವ್ ಟಿವಿ ಪ್ಲೇ ಮತ್ತು ಪಾಸ್ ಫೀಚರ್. ಸರಿ, ಈಗ ನಾನು ನಿಮಗೆ ಇದರ ಮಾಹಿತಿ ಕೊಡ್ತೀನಿ. ಎಲ್ಲಕ್ಕೂ ಮೊದಲು ನಿಮಗೆ ಕೊಡುವ ಮಾಹಿತಿ ಅಂದರೆ ರೆಕಾರ್ಡಿಂಗ್ ಫೀಚರ್ಸ್ ಕುರಿತಾಗಿ. ಈಗ ಉದಾಹರಣೆಗೆ ನೀವೀಗ ಯಾವುದಾದ್ರೂ ಪ್ರೋಗ್ರಾಮ್ ನೋಡ್ತಿದ್ದು ನೀವು ಅದನ್ನು ರೆಕಾರ್ಡ್ ಮಾಡಬಯಸಿದರೆ ಅದಕ್ಕಾಗಿ ನೀವು ಟಾಟಾ ಪ್ಲೇಯ ರಿಮೋಟ್ನಲ್ಲಿರುವ R ಅಂದರೆ ರೆಕಾರ್ಡ್ ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಅರೆ ವಾ, ನಾನು ಈಗ ಕೇವಲ ಬರ್ತಾ ಇರೋ ಪ್ರೋಗ್ರಾಮ್ ಅನ್ನ ಮಾತ್ರನೇ ರೆಕಾರ್ಡ್ ಮಾಡಬಹುದಲ್ಲ? ಅಲ್ಲ ಮೇಡಮ್, ನೀವು ಫ್ಯೂಚರ್ನಲ್ಲಿ ಬರುವ ಪ್ರೋಗ್ರಾಮ್ಸ್ ಅನ್ನು ಸಹ ರೆಕಾರ್ಡ್ ಮಾಡಬಹುದು. ನಿಜವಾಗ್ಲೂ? ಹೇಗೆ? EPG ಇಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಮೂಲಕ ನೀವು ರೆಕಾರ್ಡಿಂಗ್ ಅನ್ನು ಶೆಡ್ಯೂಲ್ ಮಾಡಬಹುದು. ಅದಕ್ಕಾಗಿ ನೀವು ಟಾಟಾ ಪ್ಲೇ ರಿಮೋಟ್ನಲ್ಲಿರುವ ಈ ಗೈಡ್ ಬಟನ್ ಅನ್ನು ಮೊದಲು ಪ್ರೆಸ್ ಮಾಡಬೇಕು. ಆ ನಂತರ ನೀವು ಚಾನೆಲ್ಸ್ ತನಕ ನೇವಿಗೇಟ್ ಮಾಡಬೇಕು. ಆ ನಂತರ ಯಾವ ಪ್ರೋಗ್ರಾಮ್ ಅನ್ನು ನೀವು ರೆಕಾರ್ಡ್ ಮಾಡಬಯಸುತ್ತೀರೋ ಅದರ ಮೇಲೆ ಹೋಗಿ ನೀವು R ಅಂದರೆ ರೆಕಾರ್ಡ್ ಬಟನ್ ಅನ್ನು ಪ್ರೆಸ್ ಮಾಡಬೇಕು. ಈಗ ನೀವು ನೋಡುವ ಹಾಗೆ ನಿಮ್ಮ ಬಳಿ ಇಲ್ಲಿ ರೆಕಾರ್ಡ್ ಮಾಡಲು 2 ಆಪ್ಷನ್ಸ್ ಇವೆ. ಮೊದಲನೇ ಆಪ್ಷನ್ ರೆಕಾರ್ಡ್ ಈವೆಂಟ್ ಮತ್ತು ಎರಡನೇದು ರೆಕಾರ್ಡ್ ಸೀರೀಸ್. ಎರಡರಲ್ಲೂ ವ್ಯತ್ಯಾಸ ಏನಿದೆ? ಒಂದು ವೇಳೆ ನೀವು ರೆಕಾರ್ಡ್ ಈವೆಂಟ್ನ ಆಪ್ಷನ್ ಅನ್ನು ಆಯ್ಕೆ ಮಾಡಿದ್ರೆ ಈ ಪ್ರೋಗ್ರಾಮ್ ಇಂದು ಎಷ್ಟೇ ಹೊತ್ತಿಗೆ ಟಿವಿಯಲ್ಲಿ ಬಂದರೂ ಅದು ರೆಕಾರ್ಡ್ ಆಗುತ್ತೆ. ಆದರೆ ನೀವೇನಾದರೂ ಸೀರೀಸ್ನ ಆಪ್ಷನ್ ಅನ್ನು ಚೂಸ್ ಮಾಡಿದ್ರೆ ಇದೇ ಪ್ರೋಗ್ರಾಮ್ನ ಫ್ಯೂಚರ್ನಲ್ಲಿ ಬರುವ ಎಪಿಸೋಡ್ಸ್ ಕೂಡ ಇದರಲ್ಲಿ ಆಟೋಮೆಟಿಕಲಿ ಸೇವ್ ಆಗುತ್ತಾ ಹೋಗುತ್ತೆ ಹಾಗೂ ರೆಕಾರ್ಡ್ ಆಗುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಯಾವುದೇ ಪ್ರೋಗ್ರಾಮ್ ಸಂಜೆ 7 ಗಂಟೆಗೆ ಬರುತ್ತೆ ಮತ್ತೆ ನೀವು ಅದನ್ನು ನೋಡ್ತೀರಿ ಹಾಗೂ ಅದನ್ನು ನೀವು ರೆಕಾರ್ಡ್ ಮಾಡಬೇಕು ಅಂತಿದ್ದೀರಿ. ಈಗ ನೀವು ಸೀರೀಸ್ ಆಯ್ಕೆಯನ್ನು ಮಾಡಿದ್ರೆ ಆಗ ಫ್ಯೂಚರ್ನಲ್ಲಿ ಆ ಪ್ರೋಗ್ರಾಮ್ ಯಾವಾಗ ಸಂಜೆ 7 ಗಂಟೆ ಬಂದಾಗ ಆ ಎಪಿಸೋಡ್ ರೆಕಾರ್ಡ್ ಆಗುತ್ತಾ ಹೋಗುತ್ತೆ. ಅರೆ, ಇದು ಬಹಳ ಒಳ್ಳೆ ವಿಚಾರ. ಆದ್ರೆ ರೆಕಾರ್ಡಿಂಗ್ನ ಸಮಯದಲ್ಲಿ ನಾನು ಬೇರೆನಾದ್ರೂ ಪ್ರೋಗ್ರಾಮ್ ನೋಡ್ಕೋಬಹುದಾ? ಮೇಡಮ್, ಒಂದೇ ಬಾರಿಗೆ ನೀವು 3 ಪ್ರೋಗ್ರಾಮ್ಸ್ ರೆಕಾರ್ಡ್ ಮಾಡಬಹುದು. ಆದರೆ ಒಂದೇ ಬಾರಿಗೆ ನೀವು 3 ಪ್ರೋಗ್ರಾಮ್ಸ್ ರೆಕಾರ್ಡ್ ಯಾವಾಗ ಮಾಡಿದ್ರು ನೀವು ಆ ರೆಕಾರ್ಡಿಂಗ್ಸ್ ಮಾತ್ರವಲ್ಲದೆ ಬೇರೆ ಯಾವ ಪ್ರೋಗ್ರಾಮ್ಸ್ ಅನ್ನು ನೋಡಕ್ಕಾಗಲ್ಲ. ಆದ್ರೆ ನೀವು 1 ಅಥವಾ 2 ಪ್ರೋಗ್ರಾಮ್ಸ್ ರೆಕಾರ್ಡ್ ಮಾಡ್ತಿದ್ರೆ ನೀವು ಬೇರೆ ಯಾವುದೋ ಚಾನೆಲ್ನ ಇನ್ಯಾವುದೋ ಪ್ರೋಗ್ರಾಮ್ ಅನ್ನು ಕೂಡ ನೋಡಬಹುದು. ಅದು ಸರಿ, ಈ ರೆಕಾರ್ಡ್ ಮಾಡಲಾದ ಪ್ರೋಗ್ರಾಮ್ ಅನ್ನ ಎಲ್ಲಿ ನೋಡಬಹುದು? ಅದಕ್ಕಾಗಿ ನೀವು ಟಾಟಾ ಪ್ಲೇಯ ರಿಮೋಟ್ನಲ್ಲಿರುವ ಪ್ಲಾನ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಈಗ ನೀವು ನೋಡ್ತಿರೋ ಹಾಗೆ ನಿಮಗೆ ಸ್ಕ್ರೀನ್ ನಲ್ಲಿ ಎಲ್ಲಕ್ಕೂ ಮೇಲೆ ಆಪ್ಷನ್ ಕಾಣಿಸುತ್ತೆ ರೆಕಾರ್ಡ್ನದ್ದು. ನೀವು ಇದನ್ನ ಸೆಲೆಕ್ಟ್ ಮಾಡಬೇಕು. ಇದು ನಿಮ್ಮ ರೆಕಾರ್ಡಿಂಗ್ ನ ಲಿಸ್ಟ್. ಈಗ ನೀವು ಇದರಲ್ಲಿ ಯಾವುದೇ ಪ್ರೋಗ್ರಾಮ್ ಅನ್ನ ಸೆಲೆಕ್ಟ್ ಮಾಡಿ ಅದನ್ನು ನೋಡಬಹುದು. ಹೌದಾ? ಈಗ ನಾನು ನಿಮಗೆ ಟಾಟಾ ಸ್ಕೈ HD ಸೆಟ್ ಟಾಪ್ ಬಾಕ್ಸ್ನ ಇನ್ನೂ ಒಂದು ಫೀಚರ್ನ ಬಗ್ಗೆ ಹೇಳಬಯಸ್ತೀನಿ. ಉದಾಹರಣೆಗೆ, ನೀವು ಯಾವುದೇ ಪ್ರೋಗ್ರಾಮ್ ಅಂದ್ರೆ ಮ್ಯಾಚ್ ನೋಡ್ತಿದ್ದೀರಿ ಅಂದ್ರೆ ಆ ಸಮಯದಲ್ಲಿ ನಿಮ್ಗೇನೋ ಕೆಲಸ ಬರುತ್ತೆ ಅಥವಾ ಇನ್ಯಾವುದೋ ಫೋನ್ ಕಾಲ್ ಅನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆಗ ನೀವು ಆ ಲೈವ್ ಚಾನೆಲ್ ಅನ್ನ ಪಾಸ್ ಮಾಡ್ಕೋಬಹುದು. ಈ ರೀತಿ ಹೀಗೆ ರೆಕಾರ್ಡಿಂಗ್ ಮಾಡದೆ ಹೇಗೆ? ಹೌದು, ರೆಕಾರ್ಡಿಂಗ್ ಮಾಡದೆ ಮತ್ತೆ ನಿಮ್ಮ ಕೆಲಸ ಮುಗಿದ ತಕ್ಷಣ ನೀವು ಮತ್ತೆ ಬಂದು ಟಾಟಾ ಪ್ಲೇಯ ರಿಮೋಟ್ನಲ್ಲಿರುವ ಈ ಪ್ಲೇ ಮತ್ತು ಪಾಸ್ ಬಟನ್ ಅನ್ನು ಪ್ರೆಸ್ ಮಾಡಿಬಿಡಿ. ನಿಮ್ಮ ಮ್ಯಾಚ್ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ, ನೀವು ಪಾಸ್ ಮಾಡಿದಲ್ಲಿಂದ. ಇದಂತೂ ಅದ್ಭುತವಾಗಿದೆ. ಅಂದ್ರೆ ಲೈವ್ ಟಿವಿಯನ್ನ ನಾವು ಪ್ಲೇ ಮತ್ತು ಪಾಸ್ ಮಾಡಬಹುದು. ಖಂಡಿತ ಮ್ಯಾಮ್. ಮತ್ತೆ ಇಲ್ಲಿ ನೀವು ಟೈಮರ್ ನೋಡ್ತಿದ್ದೀರಲ್ಲ, ಅದರಲ್ಲಿ ನಿಮಗೆ ತಿಳಿಯೋದೇನು ಅಂದ್ರೆ ನಿಮ್ಮ ಪ್ರೋಗ್ರಾಮ್ ಎಷ್ಟು ಹೊತ್ತಿನಿಂದ ಪಾಸ್ ಆಗಿದೆ ಅಂತ. ನೀವು ಯಾವುದೇ ಪ್ರೋಗ್ರಾಮ್ ಅನ್ನು 90 ನಿಮಿಷದ ತನಕ ಪಾಸ್ ಆಗಿ ಇಡಬಹುದು. ಈಗ ಉದಾಹರಣೆಗೆ ನೀವು ಪಾಸ್ ಮಾಡೋದಕ್ಕೆ ಮರ್ತೇ ಬಿಟ್ರೆ ನೀವು ಅದನ್ನ ರಿವೈಂಡ್ ಮಾಡಿ ಕೂಡ ನೋಡಬಹುದು. ರಿವೈಂಡ್ ಕೂಡ ರೆಕಾರ್ಡ್ ಮಾಡದೇ ಇದ್ರೂ ಮಾಡಬಹುದಾ? ಹೌದು ಸರ್, ಅದೆಲ್ಲ ನೀವು ಲೈವ್ ಚಾನೆಲ್ ನಲ್ಲಿ ಯಾವುದೇ ರೆಕಾರ್ಡ್ ಮಾಡದೆ ಕೂಡ ಮಾಡಬಹುದು. ಈ ಫೀಚರ್ ನನಗೆ ತುಂಬಾ ಇಷ್ಟ ಆಯ್ತು. ಈಗ ಸೆಟ್ ಟಾಪ್ ಬಾಕ್ಸ್ ನಲ್ಲಿ ಎಷ್ಟು ಹೊತ್ತಿನವರೆಗೆ ರೆಕಾರ್ಡಿಂಗ್ ಮಾಡಬಹುದು? ಮ್ಯಾಮ್, ನೀವು ಟಾಟಾ ಪ್ಲೇ HD+ ಸೆಟ್ ಟಾಪ್ ಬಾಕ್ಸ್ ನಲ್ಲಿ 600 ಗಂಟೆಗಿಂತ ಹೆಚ್ಚಿನ ರೆಕಾರ್ಡಿಂಗ್ ಮಾಡಬಹುದು. ಅರೆ ವಾ, ಸರಿ. ನೋಡಿದ್ರಾ ನೀವು ಎಷ್ಟೊಂದು ಜಾಣತನದಿಂದ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ಗೆ ಟಾಟಾ ಪ್ಲೇ HD+ ಮತ್ತು ಅದರ ರೆಕಾರ್ಡಿಂಗ್ ಫೀಚರ್ಸ್ ಬಗ್ಗೆ ತಿಳಿಸಿ ಹೇಳಿದ್ರು ಅಂತ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾವ ರೀತಿ ಟೆಕ್ನಿಷಿಯನ್ ಸಬ್ಸ್ಕ್ರೈಬರ್ಗೆ ಚಾನೆಲ್ಸ್ ಅನ್ನು ಫೇವರೇಟ್ ಲಿಸ್ಟ್ ನಲ್ಲಿ ಆಡ್ ಮಾಡೋದ್ರ ಬಗ್ಗೆ ತಿಳಿಸ್ತಾರೆ ಅಂತ.